ಸರ್ ನಮಸ್ಕಾರ. ನಾ ರಾಜೇಶ್ ಅಂತ ಮಾತಾಡೋ ಸರ್, ಚಿತ್ತಾರ ಮೀಡಿಯಾ ನೆಟ್ವರ್ಕ್ ಇಂದ. ಓಕೆ ಬಜೆಟ್ ಬಗ್ಗೆ ತಮ್ಗೆ ಏನ್ ಅನಿಸ್ತು ಸರ್ ಫಸ್ಟ್? ಸರ್, ಬಜೆಟ್ ಬಗ್ಗೆ ನೋಡಿ, ಕಳೆದ ಸರಿ ಬಜೆಟ್ಗೂ ಈ ಬಜೆಟ್ಗೂ ವ್ಯತ್ಯಾಸ ನೋಡಿದ್ರೆ ಇದನ್ನ ಮತ್ತೆ ರಿಪೀಟ್ ಮಾಡಿದ್ದಾರೆ. ಬಹಳ ಹೊಸದೇನು ಈ ಬಜೆಟ್ ನಲ್ಲಿ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಉದಾಹರಣೆ ನಾನು ಹೇಳ್ತಾ ಇದ್ದೇನೆ, ಕಳೆದ ಸರಿ ಗ್ಯಾರಂಟಿಗೆನೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ರು. ಈ ಸರಿನೂ ಕೂಡ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ. ಹೋದ್ ಸರಿ 56,000 ಕೋಟಿ ಇದು ಗ್ಯಾರಂಟಿಗೆ ಅಂತ ಇದು ಮಾಡಿದ್ರು ಪ್ರತಿ ವರ್ಷ. ಈ ಸರಿ 52,000 ಕೋಟಿ ಗ್ಯಾರಂಟಿಗೆ ಅಂತ ಮಾಡಿದ್ದಾರೆ ಪ್ರತಿ ವರ್ಷ. ಈಗ ರೈತರಿಗೆ ಹೊಸದೇನು ಮಾಡ್ಲಿಲ್ಲ ಇವರು. ಈಗ ಉದಾಹರಣೆಗೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೈತರಿಗೆ ಡೀಸೆಲ್ ಕೊಡ್ತೀವಿ ಅಂತ ಹೇಳಿದ್ರು ಪಂಪ್ ಸೆಟ್ಗಳಿಗೆ. ಆಮೇಲೆ ಯಂತ್ರೋಪಕರಣಗಳಿಗೆ ಸಹಾಯ ಮಾಡ್ತೀವಿ ಅಂತ ಇದ್ ಮಾಡಿದ್ರು. ಈ ತರ ಈ ಸಾರಿ ರೈತರಿಗೆ ಅಪ್ಪರ್ ಕೃಷ್ಣಕ್ಕೆ 1 ಪೈಸಾ ಕೊಟ್ಟಿಲ್ಲ. 1 ತಿಂಗಳ ಕಾಲ ಸ್ಟ್ರೈಕ್ ಮಾಡಿದ್ರು ಕೃಷ್ಣಾದವರು. ಈಗ ಬಿಜಾಪುರ, ಬಾಗಲಕೋಟೆ, ಒಟ್ಟು ನಾರ್ತ್ ಕರ್ನಾಟಕದ ಅಪ್ಪರ್ ಕೃಷ್ಣ ಅದು ಕನಸಾಗಿನೇ ಉಳಿತು. ನಿಜ ಸರ್, ಹೌದು. ಆಮೇಲೆ ನೀರಾವರಿಗೂ ಏನು ಹೆಚ್ಚು ಮಾಡಿಲ್ಲ ಇದ್ರೊಳಗಡೆ. ಟೋಟಲಿ ರೈತರಿಗೆ ಏನು ಮಾಡಿಲ್ಲ ಈ ಒಂದು ಬಜೆಟ್ ಅಲ್ಲಿ. ನಮ್ಮ ರಾಜ್ಯ ರೈತರದೇ ರಾಜ್ಯ ಆಕ್ಚುಲಿ. ರೈತರಿಗೆ ಪ್ರಾಧಾನ್ಯತೆಯನ್ನು ಕೊಡ್ಬೇಕಾಗಿತ್ತು ಬಜೆಟ್ ನಲ್ಲಿ. ರೈತರಿಗೆ ಬಜೆಟ್ ನಲ್ಲಿ ಯಾವ ರೀತಿ ಅಂತಹದೇನು ಕೂಡ ಪ್ರಾಮುಖ್ಯತೆಯನ್ನ ಕೊಟ್ಟಿಲ್ಲ. ಸರ್, ಹಣ ಯಾರಿಗೆ ಕೊಟ್ಟಿದ್ದಾರೆ ಪ್ರಾಮುಖ್ಯತೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ. ಅಲ್ಪಸಂಖ್ಯಾತರಿಗೆ, ವಿಶೇಷವಾಗಿ ಮುಸಲ್ಮಾನರಿಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ. ಉದಾಹರಣೆಗೆ ಸರಳ ವಿವಾಹ ಮಾಡ್ಕೊಳ್ಳುವಂತವ್ರಿಗೆ 50,000 ರೂಪಾಯಿ ಒಬ್ರಿಗೆ. ಆಮೇಲೆ ಹಜ್ ಭವನ್ ಎಕ್ಸ್ಪಾನ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಪಸಂಖ್ಯಾತರು ಹೆಚ್ಚಿರೋ ಕಡೆಗಳಲ್ಲಿ ITI ಕಾಲೇಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಅಲ್ಪಸಂಖ್ಯಾತ ಮುಸಲ್ಮಾನ್ ಮಹಿಳೆಯರಿಗೆ ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಕ್ಲಾಸಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ವಿದ್ಯಾರ್ಥಿನಿಯರಿಗೆ 50% ಫೀಸ್ ಕನ್ಸೆಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಪಸಂಖ್ಯಾತರಿಗೆ. ಬೇರೆಯವ್ರಿಗೇನು ಮಾಡಿಲ್ಲ. ಮುಸಲ್ಮಾನರಿಗೆ ಸಾಕಷ್ಟು ಮಾಡಿದ್ದಾರೆ. ಇದೊಂದು ರೀತಿ ಅಲ್ಪಸಂಖ್ಯಾತರ ಕೇಂದ್ರಿತವಾಗಿರುವಂತ ಬಜೆಟ್. ಹಲೋ, ಹೇಳಿ ಸರ್, ಹೇಳಿ, ಕಂಟಿನ್ಯೂ. ರಾಜ್ಯದ ನೌಕರರ ಮೇಲೆ 200 ರೂಪಾಯಿಂದ 300 ರೂಪಾಯಿ ಹೆಚ್ಚಿಗೆನ ಟ್ಯಾಕ್ಸ್ ಮಾಡಿದ್ದಾರೆ. ಹೌದು ಸರ್, ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ. ಹಾಗಾಗಿ ಟ್ಯಾಕ್ಸ್ನೇ ಹೆಚ್ಚಿಗೆ ಮಾಡಿದ್ದೀರಾ, ಆದ್ರೆ ಸವಲತ್ತುಗಳನ್ನ ಬೇರೆಯವ್ರಿಗೆ ಏನು ಅಲ್ಪಸಂಖ್ಯಾತರನ್ನ ಬಿಟ್ಟು ಬೇರೆಯವ್ರಿಗೆ ಕೊಟ್ಟಿಲ್ಲ. ಗ್ಯಾರಂಟಿ ರಿಪೀಟ್ ಆಗಿದೆ. ಹೊಸದೇನು ಈ ಬಜೆಟ್ ಅಲ್ಲಿ ಇಲ್ಲ ಸರ್. ಒಂದ್ ಕಡೆ ದುಡ್ಡಿಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ 51,000 ಕೋಟಿ ಈ ಸಲ ಮೀಸಲಿಟ್ಟಿದ್ದಾರೆ ಸರ್. ಇದ್ರ ಬಗ್ಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ನಾನು ಹೇಳೋದ್ ಮರ್ತೆ. ಸಾಲ ಸರಿ 1,05,000 ಕೋಟಿ. ಹೌದು ಸರ್. ಈ ಸಾರಿ 1,16,000 ಕೋಟಿ. ಅಂದ್ರೆ 11,000 ಕೋಟಿ ಸಾಲದ ಬಜೆಟ್. ಸಾಲದ ಬಜೆಟ್ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ. ಸರ್, ಈಗ 4,500 ಕೋಟಿ ಅಲ್ಪಸಂಖ್ಯಾತರಿಗೆ ಏನ್ ಕೊಟ್ಟಿದಾರಲ್ಲ ಸರ್, ಇದು ಇನ್ನೂ ನಮಗ ಕಡಿಮೆನೆ ಅಂತ ಹೇಳ್ತಾರೆ ಜಮೀರ್ ಅಹ್ಮದ್ ಅವರು ಕೊಟ್ಟಿದ್ದು. ಅವ್ರು ಹೇಳ್ತಾ ಇದ್ದಾರೆ. ಬೇರೆಯವ್ರಿಗೆ ಏನ್ ಕೊಟ್ಟಿ? ಈಗ ಉದಾಹರಣೆಗೆ ಅಲ್ಪಸಂಖ್ಯಾತರು ಬೇರೆಯವ್ರು ಇದ್ದಾರಲ್ಲ, ಅವ್ರಿಗೇನ್ ಮಾಡಿದ್ದಾರೆ? ಸಿದ್ದರಾಮಯ್ಯ ಅವ್ರ ಬಜೆಟ್ ಏನೋ ಮಂಡಿಸಿದ್ರು ಸರ್ ಈ ಸಲ. ಮುಖ್ಯಮಂತ್ರಿಯಾಗಿ ಅವ್ರು ಮುಂದುವರಿತಾರ ಸರ್? ಗೊತ್ತಿಲ್ಲ, ಅದು ಅವರ ಪಾರ್ಟಿಯ ಮೇಲೆ ಡಿಪೆಂಡ್ ಆಗಿದೆ, ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದೆ. ಈಗಿರುವಂತ ಸಿಚುವೇಶನ್ ನೋಡಿದ್ರೆ ಎಷ್ಟರ ಮಟ್ಟಿಗೆ ಮುಂದುವರಿತಾರ? ಬಹಳ ಉತ್ಸಾಹದಲ್ಲಿ ಏನ್ ಬಜೆಟ್ ಅನ್ನ ಮಂಡನೆ ಮಾಡಿಲ್ಲ ಅವರು. ಹೌದು ಸರ್, ಬಜೆಟ್ ಆ ರೀತಿ ರಾಜ್ಯದಲ್ಲೂ ಉತ್ಸಾಹ ಇಲ್ಲ. MLAಗಳು ಉತ್ಸಾಹದಲ್ಲಿಲ್ಲ, ಮಂತ್ರಿಗಳು ಕೂಡ ಉತ್ಸಾಹದಲ್ಲಿಲ್ಲ. ಹೌದು. ಹಾಗಾಗಿ ನೀರಸ ಬಜೆಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.